9 ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸ್ಟೋರಿ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಆಫ್ ಏಷ್ಯಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಮಾಲ್ ಆಫ್ ಏಷ್ಯಾ ಪೊಲೀಸರ ಜಟಾಪಟಿ ಮುಂದುವರಿತಾ ಇದೆ. ಮಾಲ್ ಆಫ್ ಏಷ್ಯಾದಿಂದ ಆಗ್ತಾ ಇರುವಂತಹ ತೊಂದರೆಯ ಬಗ್ಗೆ ಒಂದು ವರದಿಯನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಮಾಲ್ ಆಫ್ ಏಷ್ಯಾದಿಂದ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸಾಲು ಸಾಲು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ ಪೊಲೀಸರು. ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆಯಂತೆ ಮಾಲ್ ಆಫ್ ಏಷ್ಯಾ. ಹಾಗಾಗಿ ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ರಸ್ತೆ ಬದಿ ಪಾರ್ಕಿಂಗ್ ನಿಂದಾಗಿ ಸಾರ್ವಜನಿಕರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರತಿದಿನ ಕಂಪ್ಲೇಂಟ್ಗಳು ಬರ್ತಾ ಇದೆ. ಜನ ಮಾತ್ರ ಅಲ್ಲ, ಮಾಲ್ ಸಿಬ್ಬಂದಿ ಕೂಡ ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ವರದಿಯನ್ನೇ ರೆಡಿ ಮಾಡಿದ್ದಾರೆ ಪೊಲೀಸರು. ಎಸ್, ಇದರಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಟ್ರಾಫಿಕ್ ಜಾಮ್ ಆಗಿ ನಮಗೆ ವಿಮಾನ ಮಿಸ್ ಆಗ್ತಿದೆ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಅಂತಹ ದೊಡ್ಡ ಸಮಸ್ಯೆಗಳಾಗ್ತಾ ಇರೋದ್ರಿಂದಾಗಿ ಫ್ಲೈಟ್ ಮಿಸ್ ಆಗಿರೋ ಬಗ್ಗೆ ಕೂಡ ಮಾಹಿತಿಗಳಿದೆ. ಆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಅದಷ್ಟೇ ಅಲ್ಲ, ಪಕ್ಕದ ಕೆರೆಗೆ ಕೊಳಚೆ ನೀರು ಬಿಡ್ತಾ ಇದ್ದಂತೆ ಈ ಮಾಲ್ ಆಫ್ ಏಷ್ಯಾ. ಒಂದೆರಡಲ್ಲ, ಈ ಮಾಲ್ ಆಫ್ ಏಷ್ಯಾನಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ದೊಡ್ಡ ಪಟ್ಟಿನೇ ಇದೆ. ಮಾಲ್ ಆಫ್ ಏಷ್ಯಾ ಕೆರೆಗೆ ನೀರು ಬಿಟ್ಟ ಮಾಲ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪೊಲೀಸರು ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ರು ಕೂಡ ಆಡಳಿತ ಮಂಡಳಿ ಭಾರಿ ನಿರ್ಲಕ್ಷ್ಯ ಮಾಡಿದೆ. ಸೂಕ್ತ ಗೈಡ್ಲೈನ್ಸ್ ಅನ್ನ ಈಗಾಗಲೇ ನೀಡಿದ್ದಾರೆ ಪೊಲೀಸರು. ಆದ್ರೂ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದಾಗಿ ಮಾಲ್ ಆಫ್ ಏಷ್ಯಾ ವಿರುದ್ಧ ಪೊಲೀಸರಿಗೆ ಸಿಟ್ಟಿಗೆದ್ದಿದ್ದಾರೆ. ಬಿಬಿಎಂಪಿಯಿಂದ ಮಾತ್ರ ಅನುಮತಿ ಪಡೆದಿದೆ ಮಾಲ್ ಆಫ್ ಏಷ್ಯಾ. ಸಮಸ್ಯೆಗಳ ಪಟ್ಟಿಗ ರೆಡಿ ಆಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜು. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಮಾಲ್ ಆಫ್ ಏಷ್ಯಾ ಅದು ನಿಜಕ್ಕೂ ಕೂಡ ಸಮಸ್ಯೆಗಳ ಮಾಲ್ ಅಂತಲೇ ಅನಿಸ್ತಾ ಇದೆ. ಬಹಳಷ್ಟು ದೊಡ್ಡ ಪಟ್ಟಿನೇ ಈಗ ಸಿದ್ಧ ಆಗಿದೆ. ಇಷ್ಟು ದೊಡ್ಡ ಸಮಸ್ಯೆಗಳು ಎದುರಾಗ್ತಾ ಇದ್ರು ಕೂಡ ಯಾಕೆ ಆಕ್ಷನ್ ಈಗ ಆಗ್ತಾ ಇದೆಯಾ? ಹಾಗಿದ್ರೆ ಯಾಕೆ ಬಿಬಿಎಂಪಿಯಿಂದ ಮಾತ್ರ ಅದು ಅನುಮತಿ ಪಡೆದಿದ್ರು ಕೂಡ ಆಕ್ಷನ್ ಆಗಿರಲಿಲ್ಲ ಅಂತ? ಪ್ರತಿಮಾ, ಹೌದು, ಈಗ ಏನು ಮಾಲ್ ಆಫ್ ಏಷ್ಯಾಗೆ ಮತ್ತೊಂದು ಕಂಟಕ ಶುರುವಾಗಿದೆ. ಪ್ರಮುಖವಾಗಿ ಈ ಒಂದು ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ಏನು ಕನ್ನಡಪರ ಸಂಘಟನೆಗಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು, ಸಾಕಷ್ಟು ತೊಂದರೆ ಒಳಪಟ್ಟಿತ್ತು. ಸದ್ಯ ಇದರ ಬೆನ್ನಲ್ಲೇ 144 ಸೆಕ್ಷನ್ ಅನ್ನ ಕೂಡ ಪೊಲೀಸ್ ಅಧಿಕಾರಿಗಳು ಜಾರಿ ಮಾಡಿದ್ರು. ಸದ್ಯ ಈಗ 144 ಸೆಕ್ಷನ್ ನ ಬೆನ್ನಲ್ಲೇ ಮತ್ತೊಂದು ವರದಿಯನ್ನು ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಕೋರ್ಟ್ಗೆ ಸಬ್ಮಿಟ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರ್ತಕ್ಕಂಥ ಪ್ರಮುಖವಾಗಿ 3 ಅಂಶಗಳನ್ನ ಇಟ್ಕೊಂಡು ಈಗಾಗಲೇ ಏನು ಪೊಲೀಸರು ತಯಾರಾಗಿರ್ತಕ್ಕಂಥದ್ದು. ಒಂದು ಏನು ಪಾರ್ಕಿಂಗ್ ಸಮಸ್ಯೆ, ಅಂದ್ರೆ ಇಷ್ಟು 9 ಅಂತಸ್ತಿನ ಕಟ್ಟಡ ಇರತಕ್ಕಂಥದ್ದಲ್ಲಿ 300 ಮಳಿಗೆಗಳು ಅದರಲ್ಲಿ ಇರತಕ್ಕಂಥ. ಆ 300 ಮಳಿಗೆಯಲ್ಲಿ ಬಹುತೇಕ 1 ಲಕ್ಷ ಜನ ಅಲ್ಲಿ ಸೇರ್ಕೊಳ್ಬಹುದಾಗಿದೆ. ಆ 1 ಲಕ್ಷದಲ್ಲಿ ಬಹುತೇಕ 10,000 ವೆಹಿಕಲ್ಗಳಿಗೆ ಪಾರ್ಕಿಂಗ್ ಅನ್ನು ಕೊಡಬೇಕಾಗುತ್ತೆ. ಬೈಕ್ಗಳಿಗೆ ಒಂದು 8,000 ಮತ್ತೆ ಕಾರ್ಗೆ 2,000 ಪಾರ್ಕಿಂಗ್ ಅನ್ನು ಕೊಡಬೇಕಾಗುತ್ತೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಕೇವಲ 1,000 ಬೈಕ್ಗೆ ಪಾರ್ಕಿಂಗ್ ಮತ್ತೆ ಕಾರ್ಗೆ ಬಹುತೇಕ 100ರಿಂದ 200 ಕಾರ್ಗಳಿಗೆ ಮಾತ್ರ ಪಾರ್ಕಿಂಗ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಮಾಲ್ ಆಫ್ ಏಷ್ಯಾ ಸುತ್ತ ಏನು ರಸ್ತೆ ಏನಿದೆ ಆ ಒಂದು ರಸ್ತೆಗಳಲ್ಲೇ ಬೈಕ್ ಪಾರ್ಕ್ಗಳನ್ನ ಮಾಡ್ಕೊಳ್ತಾರೆ. ಇದರಿಂದ ಏರ್ಪೋರ್ಟ್ಗೆ ಹೋಗ್ತಕ್ಕಂಥವ್ರು ಮತ್ತೆ ಸ್ಥಳೀಯವಾಗಿರ್ತಕ್ಕಂಥ ಜನರೇನಿದ್ರೆ ಆ ಜನರಿಗೆ ಓಟವನ್ನು ಮಾಡಲಿಕ್ಕೆ ತೊಂದರೆ ಆಗ್ತಿದೆ. ಎಷ್ಟೋ ಜನರಿಗೆ ಫ್ಲೈಟ್ ಮಿಸ್ ಆಗಿದೆ ಅನ್ನೋದನ್ನ ಕೂಡ ಏನು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಏನು ದೇವನಹಳ್ಳಿ ಇರ್ತಕ್ಕಂಥ ಏರ್ಪೋರ್ಟ್ ನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಳ್ಳಿಕ್ಕೆ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥ. ಇದರ ಜೊತೆಯಲ್ಲೇ ಕೂಡ ಏನು ಮಾಲ್ ಆಫ್ ಏಷ್ಯಾಗೆ ಪ್ರತ್ಯೇಕ ರಸ್ತೆಯೊಂದನ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಏನು ಅಲ್ಲಿ ಏನು ಸಾರ್ವಜನಿಕರ ಓಡಾಟದ ಸಂಖ್ಯೆ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಟ್ರಾಫಿಕ್ ಜಾಮ್ ಹೆಚ್ಚಾಗುತ್ತೆ. ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಯಾರಾದ್ರೂ ಫ್ಲೈಟ್ಗೆ ಹೋಗ್ತಕ್ಕಂಥವ್ರು ಮತ್ತೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥವ್ರು ಏನಿದ್ರೆ ಅಂತವ್ರಿಗೆ ಅಲ್ಲಿ ಓಡಾಟದ ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಕೂಡ ಒಂದು ವರದಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನ ಅದರಿಂದ ಬರ್ತಕ್ಕಂಥ ಮಾಲ್ನಿಂದ ಬರ್ತಕ್ಕಂಥ ಕೊಳಚೆ ಏನಿದೆ ಅದನ್ನ ಕೊಳಚೆ ನೀರನ್ನ ಕೂಡ ಪಕ್ಕದಲ್ಲೇ ಇರ್ತಕ್ಕಂಥ ಕೆರೆಗೆ ಬಿಡ್ತಾ ಇರ್ತಕ್ಕಂಥ. ಇದೇ ಹಿನ್ನೆಲೆಯಲ್ಲಿ ಕೂಡ ಮತ್ತೊಂದು ವರದಿಯನ್ನು ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಏನು 144 ಸೆಕ್ಷನ್ ಬೆನ್ನಲ್ಲೇ ಮತ್ತೊಂದು ಈಗ ಮಾಲ್ ಆಫ್ ಏಷ್ಯಾಗೆ ಕಂಟಕ ಶುರುವಾಗಿರ್ತಕ್ಕಂಥದ್ದು. ಈ ವರದಿಯನ್ನು ಸಿದ್ಧತೆಯನ್ನ ಮಾಡಿಕೊಂಡು ಇನ್ನೇನು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.